ಮದ್ವೆ ಬನ್ನಿ, ಮಿಸ್ ಮಾಡಬೇಡಿ ಅಕ್ಕ. ಅಕ್ಕ ನಮಗೆ ವಡಾಪಾವ್ ಅಕ್ಕ ಬಂದರು. ನೋಡಿ ನಮ್ಮ ಲಕ್ಷ್ಮಿ ಸಿಸ್ಟರ್ ಬಂದಿದ್ದಾರೆ. ಹಾಯ್ ವ್ಲಾಗರ್ಸು. ಫ್ರೆಂಡ್ಸ್ ನಾವು ಜಾಲಹಳ್ಳಿ ಕ್ರಿಸ್ಟಿಗೆ ಬಂದು ಟೈಮ್. ಫ್ರೆಂಡ್ಸ್ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ನೆನ್ನೆ ವ್ಲಾಗ್ ಅಂದರೆ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತೇ ವ್ಲಾಗು, ಬಟ್ ಇದು ನಾಳೆ ಬರುತ್ತಲ್ವಾ, ಹಾಗಾಗಿ ಸೊ ಆ ವ್ಲಾಗಲ್ಲಿ ಗೊತ್ತಾಗಿರುತ್ತೆ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ನಾನು ಕೃತಜ್ಞ ನನ್ನ ತಂಗಿ ಹೋಗ್ತಾ ಇದ್ದೀವಿ. ದೊಡ್ಡಮ್ಮನ ಕರ್ಕೊಂಡು ಹೋಗ್ತಾ ಇಲ್ಲ, ಬಿಕಾಸ್ ತುಂಬ ಬಿಸಿಲು, ತುಂಬನೇ ಟಯರ್ಡ್ ಆಗುತ್ತೆ ಅವರಿಗೆ ಅಂತ ಹೇಳಿ. ಈಗ ನಾನು ಎಂಥದ್ದು ರ್ಯಾಪಿಡೋ ಆ್ಯಪಲ್ಲಿ ಆಟೋ ಬುಕ್ ಮಾಡಿದ್ದೀನಿ. ಇದೇನೇ ಅನಿಸುತ್ತೆ ಬತ್ತು ಕಿವಿಯ ಸಂತುವೆ ಮಾಡ್ತಾನೆ ಇರ್ಬೇಡ, ತೆಗ್ದೇಸಿ. ಚಿನ್ನಮ್ಮ ಹಾಯ್, ಚಿನ್ನಮ್ಮ ಹಾಯ್ 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 ಅಷ್ಟೇ. ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಬಸ್ಗೆ ಹೋಗೋಣ ಅಂದ್ಕೊಂಡು ಒಂದು 10 ನಿಮಿಷ ವೆಯ್ಟ್ ಮಾಡ್ದು. ಡೈರೆಕ್ಟ್ ಮಾರ್ಕೆಟ್ ಬಸ್ ಯಾವುದೂ ಬರಲೇ ಇಲ್ಲ. ಅದಕ್ಕೆ ನನ್ನ ತಂಗಿ ಅಕ್ಕ ಮೆಟ್ರೋಗೆ ಹೋಗೋಣ ಕಣೆ ಅಂದು. ಓಕೆ ಅಂತ ಹೇಳಿ ಮಂಜುನಾಥ್ ನಗರದಲ್ಲಿ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು ದುಡ್ಡು ಖರ್ಚಾಗ್ತಿದೆ ಗೊತ್ತೋಗೋ. ನನ್ನ ತಂಗಿ ನೆನ್ನೆ ಅಂತಾಳೆ, ಅಯ್ಯೋ ಮದುವೆ ಆಗೋದು ಬೇಡ, ಏನು ಬೇಡ ಅಂತ. ಅದಕ್ಕೆ ನಮ್ಮ ದೊಡ್ಡಮ್ಮ ಮುಂಚೆನೇ ಹೇಳಿವೋ ಮದುವೆ ಇನ್ನೊಂದು ಸ್ವಲ್ಪ ದಿನ ಅದೇನಾಗ ಹೇಳ್ತಾ ಇದೆಯಲ್ಲ ಅಂತಂದರೆ ಕಾಮಿಡಿ, ನಾಟ್ ಸೀರಿಯಸ್. ಅಂದರೆ ಎಷ್ಟು ಸುತ್ತಬೇಕು, ಎಷ್ಟು ಅಲಿಬೇಕು, ಮತ್ತು ದುಡ್ಡು ಕಾಸು ಸ್ವಲ್ಪ ಸಮಸ್ಯೆ ಅಲ್ವಾ ನಮಗೆ. ಹಾಗಾಗಿ ಅಯ್ಯೋ ಹೆಣ್ಮಕ್ಳಿಗೆ ಯಾಕೆ ಮದುವೆ ಅನ್ನೋ ಥರಕ್ಕೆ ಅವಳು ಹೇಳಿದ್ಲು. ನೋಡಿ ಅಲ್ಲಿ ಹೆದರ್ಕೋತಾವಳವ. ಹಾಂ ಇಲ್ಲ ಮಗನ, ಇಲ್ಲ ಸುಮ್ಮನಿರೋ, ಅಲ್ಲಿ ಬೈತಾರೆ ದಟ್ಟು ಅಷ್ಟೇನಪ್ಪ. ನಾವು ಫಸ್ಟ್ ಬಂದಾಗ ಹೆದರ್ಕೋತಾ ಇದ್ದೋ ಫ್ರೆಂಡ್ಸ್, ಹಾಗೆ ನನ್ನ ಮಗಳು ಹೆದರ್ಕೋತಾವಳು ಇವಾಗ. ಫ್ರೆಂಡ್ಸ್ ಮೆಟ್ರೋದಲ್ಲಿ ಎಂಥ ಮೋಸ ಮಾಡ್ತಾರೆ ಗೊತ್ತಾ. ಕೃತಿಗೆ ಈಗ 5 ವರ್ಷದ ಮಕ್ಳಿಗೂ ಟಿಕೆಟ್ ತೊಗೋಬೇಕಂತೆ. ಮೋಸ ಅಲ್ವೇನೇ ಇದು? ಬಸ್ಸಲ್ಲೆಲ್ಲ ಫ್ರೀ ಮಕ್ಕಳಿಗೆ 6 ವರ್ಷದ ತನಕನೂ. ನಾನು ಫ್ರೀ ಅಂದ್ಕೊಂಡಿದ್ದೆ ಕಣವ. ಅಂದರೆ ಬಸ್ಸಲ್ಲಿ ತೊಗೋತಿದ್ದು. ಇದು ಹಾಳಾಗುತ್ತೆ, ಅಲ್ಲಿ ಹಾಕಬೇಕು, ಹಾಳಾದ್ರೆ ಕೈ ಹಿಡ್ಕೊತದ. ಅಮ್ಮ ನಡಿ, ನಾನು ವೀಡಿಯೋ ಮಾಡ್ತಾ ಇಲ್ಲ. ಸೊ ಕೃತಿಗೂ ತೊಗೊಂಡ್ರು. ಮಂಜುನಾಥ್ ನಗರದಿಂದ ಚಿಕ್ಕಪೇಟೆಗೆ 60 ರೂಪಾಯಿ ಗೈಸ್. ನಾವು ಕೃತಿಗೆ ಫ್ರೀ ಅಂದ್ಕೊಂಡಿದ್ದು. ನೋಡಿ ಎಷ್ಟೊಂದೆಲ್ಲ ಮೋಸ ಮಾಡ್ತಾರೆ. ಮಕ್ಳಿಗೆ ಫ್ರೀ ಕೊಡ್ಬೋದು ತಾನೆ. ಬಸ್ಸಲ್ಲೆಲ್ಲ ಮಕ್ಳಿಗೆ 6 ವರ್ಷ ತುಂಬ ತನಕ ಫ್ರೀ ಇರುತ್ತೆ. 6 ವರ್ಷದ ತನಕ ಫ್ರೀ ಕೊಟ್ಬಿಟ್ಟು 6 ವರ್ಷದ ಮೇಲೆ ಆಫ್ ಚಾರ್ಜಸ್ಸು, ಅಂದರೆ ಅರ್ಧ ಚಾರ್ಜಸ್ ತೊಗೋಬೇಕು ತಾನೇ ಮಕ್ಳುಗಳಿಗೆ. ಈಗ ಬಸ್ಸಲ್ಲಿ ಮಕ್ಳುಗಳಿಗೆ ಅರ್ಧ ಚಾರ್ಜಸ್ನ ತೊಗೊತಾರೆ. ಇಲ್ಲಿ ಮಕ್ಳಿಗೂ ಕೂಡ ಫುಲ್ ಚಾರ್ಜಸ್ ಅಂತೆ. ಇನ್ನೇನು ಹೆಂಗೆ ದರೋಡೆ ಮಾಡಬೇಕು ಹೇಳಿ ದುಡ್ಡನ್ನ. ನಾವು ಫ್ರೀ ಅಂದ್ಕೊಂಡ್ಬಂದೋ, ಇನ್ನು ಬರೋದು ಬಂದಿದ್ದೀವಲ್ಲ, ವಾಪಸ್ ಹೋಗೋದು ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಅದು. ನಾನು ಹಂಗೂ ಅಂದೆ, ಲಗೇಜಸ್ ಇರುತ್ತಲ್ಲ, ಸೊ ಆ ಕಡೆಯಿಂದ ಬರಬೇಕಾದ್ರೆ ಮೆಟ್ರೋಗೆ ಬರೋಣ ಅಂತ. ನನ್ನ ತಂಗಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಮೆಟ್ರೋಗೆ ಹೋಗೋಣ ಅಂದರು. ಕುಡಿಯೋಕ್ಕೆ ಫುಲ್ಲು ದಾವಾರ್ತೈತೆ. ಇಲ್ಲಿ ಯಾವುದು ನಿಯರ್ ಬೈ ಅಂಗಡಿಗಳಿಲ್ಲ, ಹಾಗಾಗಿ ಇಲ್ಲೇ ಸ್ವಲ್ಪ ನೀರು ಕುಡಿದ್ಬಿಟ್ಟು ಅಲ್ಲಿ ವಾಟ್ರ್ ಬಾಟ್ಲು ಎತ್ಕೋಬೇಕು. ನಾವು ಮನೆಯಿಂದ ವಾಟ್ರ್ ಬಾಟ್ಲು ಎತ್ಕೊಬರ್ಬೇಕಿತ್ತು, ಎತ್ಕೊಬಂದಿಲ್ಲ. ವಾಶ್ರೂಮ್ಗೇನು ಹೋಗಲ್ಲ, ನೀರು ಬೇಕು ನನಗೆ ಕುಡಿಯೋಕ್ಕೆ. ನೀರು ಕುಡಿತೀಕಂದ, ಕುಡಿಯೋದಾದ್ರೆ ಕುಡಿ. ಅಲ್ಲಿ ಬಾಟ್ಲು ತೊಗೊಳ್ಳೋ ತನಕ ಇನ್ನೂ ಅರ್ಧ ಗಂಟೆ ಆಗುತ್ತೆ ನಾವು ಚಿಕ್ಕಪೇಟೆಗೆ ಹೋಗೋದು. ಇನ್ನು ಏನು ಮಾಡ್ತೀಯ, ಯಾವುದೋ ಒಂದು ನೀರು ಕೊಡು. ಎಷ್ಟು ಖಾಲಿ ಇರೋದು. ನಾನು ಲಾಸ್ಟ್ ಟೈಮ್ ಬಂದಾಗ ಎಷ್ಟು ರಶ್ ಇತ್ತು ಮೆಟ್ರೋ. ಇವಾಗ ಫುಲ್ ಅಂದರೆ ಫುಲ್ ಖಾಲಿ ಇದೆ. ಆ್ಯಂಡ್ AC ತಣ್ಣಗೆ ಆಯ್ತಾ ಐತೆ. ಬಿದೋದೆ ಕೃತು. ನೀನು ವೀಡಿಯೋ ಮಾಡೋಕ್ಕೋಗಿ ಬಿದೋದೆ ನಾನು. ನಮ್ಮ ಕೃತದೇನೋ ಫೋಟೋ ಏನೋ ತೆಗಿತಾ ಇದ್ದಾಳೆ ನನ್ನ ತಂಗಿ. ನೀಟಾಗಿ ತೆಗಿತೆ. ನಾನು ತೆಗಿ, ನಾನೇನು ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಬಂದ ಚಿಕ್ಕಪೇಟೆಗೆ. ನಡ್ರಿ ಈಗ ನಂದಿನಿ ಅಕ್ಕ ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಅದಾದಮೇಲೆ ಶಾಪಿಂಗ್ ಹೋಗಬೇಕು. ಆ್ಯಂಡ್ ನನ್ನ ಇನ್ನೊಬ್ಬರು ಫ್ರೆಂಡ್ ಬರ್ತಾ ಇದ್ದಾರೆ ಗೈಸ್ ಚಿಕ್ಕಪೇಟೆಗೆ. ಸೊ ಯಾರು ಅಂತ ನಿಮಗೆ ಗೊತ್ತಿರುತ್ತೆ, ನಾನು ಬೆಂಗಳೂರಿಗೆ ಬಂದರೆ ಜಾಸ್ತಿ ಯಾರನ್ನ ಮೀಟ್ ಮಾಡ್ತೀನಿ ಅಂತ. ಏನೋ ಅದ್ರಲ್ಲಿ ಸರ್ಪ್ರೈಸ್ ಏನಿಲ್ಲ. ಆಬ್ವಿಯಸ್ಲಿ ನಂದಿನಿ ಅಕ್ಕ, ಆಬ್ವಿಯಸ್ಲಿ ಲಕ್ಷ್ಮಿ ಸಿಸ್ಟರ್ ಬರ್ತಾ ಇದ್ದಾರೆ. ಸೊ ಅವ್ರದ್ದು ಸ್ವಲ್ಪ ಶಾಪಿಂಗ್ ಇತ್ತು ಚಿಕ್ಕಪೇಟೆಯಲ್ಲಿ. ಆ್ಯಂಡ್ ನಾವಿಬ್ಬರು ಕೂಡ ಮೀಟ್ ಮಾಡಿದಾಗೂ ಆಗುತ್ತೆ. ಆ್ಯಂಡ್ ನಿಮಗೆ ನಾವಿಬ್ಬರು ಸಿಗೋದು, ವ್ಲಾಗ್ ಮಾಡೋದು ನಿಮಗೆ ತುಂಬ ಇಷ್ಟ. ಲಕ್ಷ್ಮಿ ಸಿಸ್ಟರ್ ನಾನು ನಿಮಗೂ ನೋಡ್ದಂಗೆ ಆಗುತ್ತೆ. ಆ್ಯಂಡ್ ನಾವಿಬ್ಬರು ಮೀಟ್ ಮಾಡಿದಾಗೂ ಆಗುತ್ತೆ. ಆ್ಯಂಡ್ ಇನ್ವಿಟೇಷನ್ ಕೊಟ್ಟಂಗೆ ಆಗುತ್ತೆ. ಆ್ಯಂಡ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಸೊ ನಾವು ಜಾಸ್ತಿ ಏನೋ ಮಾತಾಡ್ತಾ ಇರಲ್ಲ ಲಕ್ಷ್ಮಿ ಸಿಸ್ಟರ್. ನಾವು ಯಾವಾಗಲೂ ನಮ್ಮ ಲೈಫ್ ಬಗ್ಗೆ, ಮಕ್ಕಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಚಿನ್ನ ಹೋಗಬೇಡ, ಮಾತಾಡ್ತಾ ಇರ್ತೀವಿ. ನಮ್ಮ ಲೈಫ್ ಈ ಥರ ಆಯ್ತಲ್ವಾ, ಮುಂದೆ ಮಕ್ಕಳದು ಹೆಂಗೆ ಎಜುಕೇಷನ್ನು, ಇವಾಗಿನ ಜನ್ರೇಷನು, ಇವಾಗಿನ ರೈಟಲ್ಲಿ ಏನು ಮಾಡೋದು, ಹೇಗೆ ಅರ್ನಿಂಗ್ಸ್ ಮಾಡೋದು. ಸೊ ನಮ್ಗೆ ಈ ಥರ ಆಯ್ತಲ್ಲ,
ನಮ್ಮ ಲೈಫಲ್ಲಿ ಅಂತ ಬರೀ ಇದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇರ್ತೀವಿ ನಾವು ಜಾಸ್ತಿ. ಸೊ ಅವರು ಆಂದವೇ ಬರ್ತಾ ಇದ್ದಾರೆ ಯಲಹಂಕದಿಂದ, ಅವ್ರ ಅತ್ತೆ ಮನೆಯಿಂದ. ಸೊ ಕಾಲ್ ಮಾಡ್ತೀನಿ ಇವಾಗ ಲಕ್ಷ್ಮೀ ಸಿಸ್ಟರ್ಗೆ ಎಲ್ಲಿದ್ದಾರೆ ಕೇಳ್ಕೊಳ್ಳೋಣ. ಆ್ಯಂಡ್ ನಾವು ಶಾಪಿಂಗ್ ಮಾಡ್ತಾ ಇರ್ತೀವಿ, ಅವ್ರೇನಾದರೂ ಲೇಟ್ ಆದರೆ ಆಂದವೇ ಅವರು ಬಂದು ಜಾಯ್ನ್ ಆಗ್ತಾರೆ. ಸೊ ಇವತ್ತು ನೋಡೋಣ ಏನೇನೆಲ್ಲ ಶಾಪ್ ಮಾಡ್ತೀವಿ, ಎಷ್ಟು ಸಾವಿರ ಖರ್ಚು ಮಾಡ್ತೀವಿ ಅಂತ. ಸೊ ತುಂಬ ಕಡಿಮೆ ಬಡ್ಜೆಟ್ ಇಟ್ಕೊಂಡು ಬಂದಿರೋದು ನಾನು. ಬಟ್ ಹೆಣ್ಮಕ್ಳು ಗೊತ್ತಲ್ಲ, ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಖರ್ಚು ಮಾಡೋದಕ್ಕೇ ಅವ್ರನ್ನ ಹೆಣ್ಮಕ್ಳು ಅನ್ನೋದು. ನೋಡೋಣ, ಆದಷ್ಟು ಕಡಿಮೆ ಎಕ್ಸ್ಪೆನ್ಸಸ್ ಮಾಡೋಣ. ಏನಾಗುತ್ತೆ, ಏನೇನು ಶಾಪಿಂಗ್ ಆಗುತ್ತೆ ಆದಷ್ಟು ನೀಟಾಗಿ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ನ ಇದು ಮಾಡ್ತೀನಿ. ಓಕೆ, ನೋಡಿ ನಮ್ಮ ಲಕ್ಷ್ಮೀ ಸಿಸ್ಟರ್ ಬಂದಿದ್ದಾರೆ. ಹಾಯ್ ಮಾಡಿ. ಅದಕ್ಕೆ ಬರ್ತಾ ಹೆಂಗಾಯ್ತವ್ರೆ ನೋಡಿ ಗೈಸ್, ನಮ್ಗೆ ವಯಸ್ಸಾಯ್ತದೆ. 0 ಫಿಗರ್ ಹೆಂಗಿದ್ದೀರಿ ನೋಡಿ. 36 ವರ್ಷ, 2 ಮಕ್ಕಳು ತಾಯಿ ಅಂತ ಗೊತ್ತಾಗಲ್ಲ, ಅಷ್ಟು ಒಂಥರ 0 ಫಿಗರ್ ಮೇಂಟೈನ್ ಮಾಡ್ತಾವ್ರೆ. ಶ್ವೇತಕ್ಕ ಅವರೇ ಮಾಡ್ತಾವ್ರೆ, ಕಾಲ್ ಮಾಡ್ತಾವ್ರೆ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಂದಿನಿ ಆಕ್ಚುಲಿ ಮೂಗಿಂದ ಕೈ ತೆಗಿ, ಯಾವಾಗಲೂ ಆಗಬಾರ್ದು ಹಂಗೆ. ಲಕ್ಷ್ಮೀ ಸಿಸ್ಟರು ವೆಯ್ಟ್ ಮಾಡ್ತಾ ಇದ್ದಾರೆ. ನಂದಿನಿ ಆಗ ಬರ್ತಿದ್ದಂಗೆ ಅವ್ರ ಮನೆಗೆ ಹೋಗ್ಬಿಡೋಣ ಫಸ್ಟು ಅಂತ ಇನ್ವಿಟೇಷನ್ ಕೊಟ್ಟರೆ ಆಮೇಲೆ ಶಾಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಎಲ್ಲರೂ 3 ಜನ ಹೆಣ್ಮಕ್ಳು ಸೇರಿ ನಾವು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಅಕ್ಕ ಬಂದರು ನಡಿದ್ರೆ, ಅಯ್ಯೋ ನನ್ನ ತಂಗಿ ಯಾವಾಗ ಬರ್ತದೆ ಅಕ್ಕ, ಬನ್ನಿ ಸಿಸ್ಟರ್, ಯಾವಾಗ ಬರ್ತದೆ ಅಂತ ಇದ್ದು. ಹಾಂ, ಕೃತು ಹೆಂಗೆ ಹೋಗಿದ್ದಾಳೆ ಅಕ್ಕನ ಹತ್ರಕ್ಕೆ. ಅಕ್ಕನ ನೋಡೇ ಇಲ್ಲ ಕೃತು, ಸುಮ್ಮನೆ ಹೋಗೋಳೆ. ನಂದಿನಿ ಅಕ್ಕ ನಮ್ಗೆಲ್ರಿಗೂ ಕೊಬ್ಬುನ ಜ್ಯೂಸ್ ಕೊಡಿಸ್ತಾ ಇದ್ದೆ. ಅವರೇ ಪೇ ಮಾಡಿದ್ರೆ ನೋಡಿ. ಕೃತಂಗೆ ಕೊಬ್ಬುನ ಜ್ಯೂಸ್ ಅಂದರೆ ತುಂಬ ಇಷ್ಟ, ಕುಡಿತಾಳೆ. ಚೆನ್ನಾಗೈತಾ? ಮೈಕ್ ಇಲ್ಲ, ನನ್ನ ಮದುವೆ ಅಷ್ಟರಲ್ಲಿ ಮೈಕ್ ತೊಗೋಬೇಕು, ಇಲ್ಲಾಂದರೆ ನಾನು ಮಾತಾಡೋದೇನು ಕೇಳಿಸಲ್ಲ. ನೀವು ಮೈಕ್ ತಂದಿದ್ದೀರಾ? ನಾನು ಕೇಳಿಸಿದ್ರೆ ನೀವುಗಳೆಲ್ಲ ಮಾತಾಡೋದು, ಫ್ರೆಂಡ್ಗಳು ಮಾತಾಡೋದು ಯಾರ್ದು ಕೇಳಲ್ವಲ್ಲ. ನಿಮ್ಮ ಮಾವ ಫೋನ್ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್. ಇವ್ರ ಮಾವ ನನಗೆ ಕಾಲ್ ಮಾಡಿದ್ರು. ಸೊ ಅಪ್ಪನ ಜೊತೆ ಮಾತಾಡ್ಬಿಟ್ಟು ಇವಾಗ ಜ್ಯೂಸ್ ಕುಡಿತಾ ಇದ್ವಿ. ನಂದಿನಿ ಅಕ್ಕಂಗೆ ಥ್ಯಾಂಕ್ ಯು. ಶಿವ ಅಕ್ಕ ಕಚ್ಚದ? ಶಿವ ಚಿನ್ನಮ್ಮ, ಅದ್ರ ಹೆಸರು ಶಿವ ಅಂತ. ಜ್ಯೂಸ್ ಕುಡ್ದು ಬನ್ನಿ, ಅಲ್ಲಿ ಫ್ಯಾನ್ ಹತ್ರ ಕೂತ್ಕೊಳ್ಳಿ. ಹಾಯ್, ನಿಮ್ಮ ಮಕ್ಳ ಹೆಸರೇ ಮರ್ತ್ಕೊಬಿಟ್ಟಿದ್ದೀವಿ, ಅಪ್ಪರ ದಿನ ಆಯ್ತಲ್ಲ. ಫಿಶ್ ಟ್ಯಾಂಕ್ ಅಕ್ಕ, ಇದೆ ಎಂಥ ಮೀನಕ್ಕ ಹಿಂಗದು? ಅಯ್ಯೋ ಎಷ್ಟು ಚೆನ್ನಾಗೈತೆ. ಇದೆಷ್ಟು? ಇದೊಂದು ಅಲ್ಲ, ಮೀನಿಗೆ ಸಪ್ರೇಟ್ ಇಲ್ವಾ? 25,000 ಫುಲ್ ಸೆಟ್ಟು. ನೋಡಿ ತಲೆ ಹತ್ರ ಎಷ್ಟು ಚೆನ್ನಾಗೈತೆ. ಚಿನ್ನಮ್ಮ ಹೆಂಗದೆ? ಚಿನ್ನಮ್ಮಗೆ ಮೀನಂದ್ರೆ ಇಷ್ಟ ಅಲ್ಲ ಚಿನ್ನಮ್ಮ. ನಮ್ಮ ಮನೆಗೂ ಯಾವಾಗಲೂ ಫಿಶ್ ಟ್ಯಾಂಕ್ ತಗೊಬರಮ್ಮ ಅಂತ ಇರ್ತದೆ. ಚೆನ್ನಾಗತ್ ಕಣಕ್ಕ. ಅದರಲ್ಲೂ ಆರೆಂಜ್ ಕಲರು. ತಲೆ ಹೆಂಗದ್ ನೋಡು. ಮೆದುಳು ಆಚೆ ಕಡೆ ಆಯ್ತು. ಲಕ್ಷ್ಮೀ ಸಿಸ್ಟರ್ ನೋಡಿ ಅಲ್ಲಿ ಶಿವನು ಮೊಕ್ಕ ಹೋಗಿ ವಿಡಿಯೋ ಮಾಡ್ಕೋತಾವ್ರೆ. ಸೊ ಫಿಶ್ ಕೂಡ ವಿಡಿಯೋ ಮಾಡೋದು ಸಖತ್ತಾಗೈತೆ. ಎಲ್ಲಿಂದ? ನಿಮ್ಮ ಮನೆಯಿಂದ ಈಗ ಮಂಗಳವಾರ ಸಂಜೆ ಹೋಗಿರೋದು. ಮಂಗಳವಾರ ಸಂಜೆ ಬಂದೇ ಇಲ್ಲ, ಬುಧವಾರನೂ ಬಂದಿಲ್ಲ. ಗುರುವಾರ ರಾತ್ರಿ 9 ಗಂಟೆಗೆ. ಅದ್ ಮನೆ ಹೆಂಗ್ ನೋಡ್ಕೊಂಡು ಬಂದೈತಕ್ಕ ಬಿಲ್ಡಿಂಗ್ ನ? ಯಾರಿಗೂ ಸಿಕ್ಕಿದೆ. ಅವ್ರು ಬಂದು ನಮ್ಮ ಮನೆ ಟೆಂಟ್ ಮುಂಚೆ ಇದ್ದವರು. ಅವ್ರು ಬಂದು ಕೇಳಿದ್ರು 9 ಗಂಟೆ ರಾತ್ರಿನಲ್ಲಿ, ನಿಮ್ಮ ಮನೇಲಿ ಪ್ಯಾರೋಟ್ಸ್ ಹಾಕಿದ್ದೀರಾ ಅಂತ. ಕೇಳಿ ನೋಡ್ಬಿಟ್ಟು ಸಾಕಿದ್ವಿ, ಬಟ್ 2 ಡೇಸ್ ಇಂದ ಅದು ಎಲ್ಲೋ ಕಾಣೆ ಆಗ್ಬಿಟ್ಟೈತೆ, ಗೊತ್ತಿಲ್ಲ ಎಲ್ಲೋಯ್ತು ಅಂತಂದ್ರೆ ನಮ್ಮ ಮನೇಲಿ ಐತೆ ಬನ್ನಿ ಇಟ್ಕೊಂಡು. ರಾಘವೇಂದ್ರ ಸ್ವಾಮಿಗೆ 21 ರೂಪಾಯಿ ಕಟ್ಟಿ, ಅದೇ ನಮ್ಮ ಅತ್ತೆ ಬಂದ್ರೆ ರಾಘವೇಂದ್ರ ಸ್ವಾಮಿ ಹೋಟ್ಲ್ ಇದೆಯಲ್ಲ, ಅಲ್ಲೇ ಬ್ಯಾಕ್ ಸೈಡ್ ಟೆಂಪಲ್ ಇದೆ, ಅಲ್ಲಿ ಹೋಗಿ ಅವನ ಹೆಸರಲ್ಲಿ ಅನ್ನಾನ ಮಾಡಿಸ್ತೀನಿ ಅಂತಂದ್ರೆ 5,000 ಮೊನ್ನೆ ಹೋಗ್ಬಿಟ್ಟು ಕೊಟ್ಟು ತಂದಿದ್ದೀನಿ. ಹೌದಾ? ಅಲ್ಲ ನೀವು ಫ್ರೀಯಾಗಿ ಬಿಟ್ಟಿದ್ರ ಅದನ್ನ ಶಿವನ? ಮತ್ತೆ ಹೆಂಗ್ ಮಿಸ್ ಆಯ್ತು? ಕೆಜಿಂದ ಸರಿ ಸರಿ, ಇನ್ಮೇಲಿಂದ ಆದಷ್ಟು ಆಚೆಗೆ ಕರ್ಕೊಂಡು ಹೋಗ್ಬೇಡಿ, ಒಳಗಡೆನೆ ಬಿಡಿ ಫ್ರೀಯಾಗಿ.
ಈ ಫಿಶ್ದು ಒಂದು ಸ್ಟೋರಿ ಹೇಳ್ತು ಅಕ್ಕ. ನೆಗೆಟಿವ್ ಎನರ್ಜಿ ಇದ್ದರೆ ಆ ಫಿಶ್ಶು ಎಳ್ಕೊಳ್ಳುತ್ತಂತೆ ನೆಗೆಟಿವ್ ಎನರ್ಜಿನ. ನೆಗೆಟಿವ್ ಎನರ್ಜಿ ಅಂದರೆ ಫ್ಯಾಮಿಲಿಗೆ ಏನೂ ಆಗಕ್ಕೆ ಬಿಡದೆ ಆ ಮೀನೇ ಎಳ್ಕೊಳ್ಬಿಡುತ್ತಂತೆ. ಆಗ ಮೀನು ಅದನ್ನು ಎಳ್ಕೊಂಡಾಗ ಅದು ಬ್ಲ್ಯಾಕ್ ಆಗುತ್ತಂತೆ ಮೀನು. ಸೊ ಅದನ್ನೆಲ್ಲ ಹೇಳಿದ್ರು ಅಕ್ಕ. ಲಕ್ಷ್ಮಿ ಸಿಸ್ಟರ್ ನೋಡಿ ಯಾವ್ದಕ್ಕೂ ಎದ್ರಲಿಲ್ಲ ಶಿವಂಗೆ ಎದ್ರುತ್ತಾರೆ. ನೋಡಿ ಕ್ಲಿಪ್ ತಿನ್ನಕ್ ಹೋಯ್ತಾಯ್ತು. ಈ ಕಿವಿಗಾಯಾಗೈತಲ್ಲ. ಸುಮ್ಮನೆ ಚಿನ್ನು ಅಜ್ಜಿ ಐತೆ ಒಳಗಡೆ ಡಿಸ್ಟರ್ಬ್ ಮಾಡಬಾರ್ದು. ಹೋಗಿ ಲಕ್ಷ್ಮಿ ಸಿಸ್ಟರ್ ಅಕ್ಕ ಕೊಡಕ್ಕ ನಂಗೆ. ಇವಾಗ ನನಗೆ ಭಯ ಆಗ್ತಾಯ್ತದು. ಹತ್ತಿರದಿಂದ ತೋರಿಸ್ತದ ಬುಡಿಯಾಕ ಕಿರಿಸ್ತಾಳೆ ಇವಳು. ನೋಡಿ ನಾವಿಲ್ಲಿ ಮಾಡ್ತಾ ಇದ್ರೆ ಇವಳು ಚೆನ್ನಾಗಿ ಮಾವಿನಕಾಯಿ ಚಿತ್ರಾನ್ನ ತಿಂತಾವಳೆ ಫ್ರೆಂಡ್ಸ್. ಬುಡು ಬೇಡ ಸುಮ್ಮನಿರು ಆಯ್ತು. ಹಿಡ್ಕೊಳ್ಳಿ ಸಿಸ್ಟರ್, ನಾನು ಹಿಡ್ಕೊಂಡಿರ್ಲಿಲ್ವಾ ಬೇಗ ಫ್ರೆಂಡ್ಸ್. ನಾನು ಚಿತ್ರಾನ್ನ ತಿಂದು ನಾನು ತಂಗಿ ಸಿಸ್ಟರ್ ಅಲ್ಲಿದ್ದಾರೆ. ನಂದಿನಿ ಅಕ್ಕ ಕೃತನ್ ಮಾತಾಡಿಸ್ತಾ ಐತೆ ಅಕ್ಕ. ಇವಳು ಕೇಳೋದು ನೋಡಿದ್ರೆ ಹೆಚ್ಚು ಕಡಿಮೆ ಇವಳಿಗೆ ಒಂದು 2000 ರೂಪೀಸ್ ಮೇಲಾಗುತ್ತೆ ಇವಳ ಸೆಟ್ಟು ಅದು ಇದು ಎಲ್ಲದಕ್ಕೂ. ಇವಾಗ ನೀನೇ ಚೆನ್ನಾಗಾಗಿ ಮಗ್ನೆ. ಹಾಂ ಈಗ ನೆಂಟರು ಬಂದರು ಮದುವೆ ಹುಡುಗಿ ನೋಡೋದು. ಇದು ಯಾವ್ದಿದು ಚಿನ್ಕುರುಳಿ. ಹಾಂ ಚಿನ್ನಮ್ಮ ಊಟ ಮಾಡಿಸ್ಕೊಡೋಣ ಮಗ್ನೆ. ಮಾಡಿಸ್ಕೊಡ್ತೀನಿ. ಓ ಚೆನ್ನಾಗದೆ ಕತೆ. ಇವಾಗ ನೀನೇ ಕೊಡಿವೆ. ಆಯ್ತು ಕೊಡು. ಮದ್ವೆ ಬನ್ನಿ, ಮಿಸ್ ಮಾಡಬೇಡಿ. ಅಮ್ಮಂದು ಚಾಂದಮ್ಮಂದು ಹಸೆ ದಿನ ಬನ್ನಿ ಅನ್ನ ಬಂದು ಓಡಾಡಿ ಅನ್ನೋ. ಬರ್ಲಿಲ್ಲ ಅಂದ್ರೆ ಮಾತಾಡ್ಸೋದಿಲ್ಲ ಅಂಚಿನ. ಅಮ್ಮ ಫೋನ್ ಮಾಡಲ್ಲ ನಿಮ್ಗೆ, ಮಾತಾಡ್ಸಲ್ಲ ಅನ್ನೋ. ನಂದಿನಿ ಡ್ರೆಸ್ ತಗೊಳಕ್ಕೆ ಬಂದಿದ್ದೀವಿ ಅಕ್ಕ. ಸೊ ಅವ್ರ ಗೊತ್ತಿರೋರೇನೆ, ಅವ್ರ ರಿಲೇಷನ್ ಡ್ರೆಸ್ ಮಾಡ್ತಾರೆ. ಸೊ ಹೋಲ್ಸೇಲ್ ಪ್ರೈಸು ತಗೊಳ್ಳಿ ಕುರ್ತಾ ಸೆಟ್ಟು, ಅದಕ್ಕೆ ತಗೊಳಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಇವಾಗ ನೋಡಬೇಕು. ಲಕ್ಷ್ಮೀ ಸಿಸ್ಟರು ಕೂಡ ನೋಡ್ತಾ ಇದ್ದಾರೆ. ವಿಡಿಯೋ ಮಾಡ್ಕೊಳ್ಳಿ ಚಿನ್ನಮ್ಮ. ಮುಟ್ಬಾರ್ದು ಹಂಗೆ ಮುಟ್ಬಾರ್ದು. ಅದು ಚೆನ್ನಾಗೈತಾ ಪೀಸು? ಚೆನ್ನಾಗೈತದ ಅದ್ರಲ್ಲಿ ಪೀಸ್. ಮುಗೀತು ನೋಡಿ. ಲಕ್ಷ್ಮೀ ಸಿಸ್ಟರ್ ಅಲ್ಲಿ ತೊಗೊಂಡಿದ್ದಾರೆ ಟಾಪು. ಸೇಮ್ ಲಕ್ಷ್ಮೀ ಸಿಸ್ಟರ್ ತೊಗೊಂಡಿರೋ ಥರ ಡ್ರೆಸ್ ನಾನು ತೊಗೊಂಡಿದ್ದೀನಿ. ಸೊ ಅಕ್ಕ ಕವರೆಲ್ಲ ಕೊಡ್ತೀನಿ ಹಾಕೊಂಡೋಗಿರಿ ಅಂತ. ನಾನು ಬುಧವಂತೆ ಬ್ಯಾಗ್ ತಂದಿದ್ದೆ, ಬ್ಯಾಗೊಳಿಗೆ ಹಾಕೊಂಡಿದ್ದೀನಿ. ಬಟ್ ಇನ್ನೊಂದು ಎಕ್ಸ್ಟ್ರಾ ಬ್ಯಾಗ್ ಇಸ್ಕೋಬೇಕು. ಬಿಕಾಸ್ ಕೃತುಗೆ ಸಾರ ಓಲೆಲ್ಲ ತೊಗೊಂಡ್ರೆ ಅದನ್ನು. ಚಿನ್ನಮ್ಮ ಹುಷಾರು, ಕೈ ಕೊಡು ಬಾಯ್ಲಿ. ಚಿನ್ನಮ್ಮ ಬಾಯ್ಲಿ. ಸೊ ಚಾಂದು 4 ಜೊತೆ ತೊಗೊಂಡು ಸೆಟ್ಗಳು, ನಾನು 1 ಜೊತೆ ತೊಗೊಂಡೆ. ಸೊ 5 ಜೊತೆ. ಅಲ್ಲಿಗೆ ಹೋಗೇ ನಾವು 1 ಗಂಟೆ ಆಗಿತ್ತು. ಈಗ ಮತ್ತೆ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅದೇ ಬ್ಯಾಗಿಗೂ ಇಸ್ಕೊಂಡು ಎಲ್ಲ ಹಾಕ್ಕೊಂಡು ಹೋಗೋಣ ಅಂತ. ಇನ್ನು ಕೃತುದು ಪರ್ಚೇಸಿಂಗ್ ಆಗಿಲ್ಲ. ಆಲ್ಮೋಸ್ಟ್ ನಾನು ಅನ್ಕೋತಾ ಇದ್ದೀನಿ ಮನೆಗೆ ಹೋಗೋಷ್ಟರಲ್ಲಿ ಒಂದು 8 ಗಂಟೆ ಆಗುತ್ತೆ ಅಂತ ಹೇಳಿ. ನೋಡಿ ಸಿಸ್ಟರು ಇದೇ ಸೇಮ್ ಸೆಟ್ಟು ಇಲ್ಲೇ ಕಾಣ್ತಾ ಇದೆ. ಮೇಲೆ ತೋರಿಸ್ಬಿಡ್ತೀವಿ. ಚೆನ್ನಾಗಿದೆ, ಕಲರೆಲ್ಲ ಇಷ್ಟ ಆಯಿತು. ಶಿವ ಆಟಾಡ್ತಾ ಇದ್ದಾನೆ. ಸುಸ್ತಾಗೋಯ್ತು ನಮಗೆ, ನೀರಿಸ್ಕೊಂಡು ಕುಡಿತಾ ಇದ್ದೀನಿ. ಚಿನ್ನು ಇನ್ನೂ ಶಾಪಿಂಗ್ ಬಾಕಿ ಆಯ್ತಲ್ಲಕ್ಕ. ಇನ್ನೂ ಅರ್ಧ ಶಾಪಿಂಗು ಮುಗ್ದಿಲ್ಲ. ಹೆದ್ರುಕೋತಾಳ್ಕನಕ್ಕ ಶಿವ. ಮಾತಾಡ್ಸಕ್ಕ ಹೆದ್ರುಕೋತಾಳೆ ಅಕ್ಕ. ನಿಮ್ಗೆ ಏನು ಕಚ್ಚಲ್ವೇನಕ್ಕ ಇದು? ಹ್ಞೂ ಬೇಡ, ನಂಗೆ ಭಯ ಆಯ್ತದೆ. ಬಾಯ್ ಮಾಡಕ್ಕಂಗೆ. ಬಾಯ್ ಬನ್ನಿ ಅನ್ನ ಮನೆಗೆ ಬನ್ನಿ ಅನ್ನ. ಚಿನ್ನು ಹ್ಞೂ ಬಾಯ್. ಅದು ಯಾಕೆ ಅಂತ ಈಗ ಯಾಕೆ ಮೊಕ್ಕೆ ಅಂದ್ರೆ ಯಾಕೆ? ಹಾಂ
ನೀನು ಹೋಗ ಆಚೆ ಅಂದ್ರೆ ಯಾಕೆ ಅಯ್ಯೋ ಚಾಂದು ಫೋನ್ ಮಾಡ್ತಾವಳೆ, ಬನ್ನಿ ಅಕ್ಕ ಬರಬೇಕು. ಮದ್ವೆಗೆ ಬರ್ತೀವಿ. ನೋಡ್ತೀನಿ, ಬರಲಿಲ್ಲ ಅಂದರೆ ಇನ್ನೊಂದ್ಸತಿ ನಿಮ್ಮ ಮನೆಗೆ ಬರಕಲ್ಲ ನಾವು. ಅಕ್ಕ ಬರೋದಾ? ಬಾಯ್ ಮಾಡಿಬಿಡಿ ನಮ್ಮ ಬ್ಲಾಗ್ಗೆ. ಬಾಯ್ ಬಾಯ್. ನಿಂತು ಬೇಗ ಮುಗಿದ್ರೆ ಆ್ಯಕ್ಚುಲಿ ಹಿಂಗೆ ಬಾ ಮೆಟ್ರೋ. ಇಲ್ಲ ಬರಲ್ಲ, ಹಂಗೆ ಹೋಯ್ತು. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಲೇಟ್ ಆಯ್ತದ ಅಕ್ಕ, ಹಂಗೆ ಹೋಗ್ಬಿಡ್ತೀವಿ. ಲಗೇಜ್ ಎಲ್ಲ ಇರುತ್ತಲ್ಲ, ಬರ್ತೀವಿ. ಹಾಂ ಸರಿ, ಫೋನ್ ಮಾಡು. ನಮ್ಮ ನಂದಿನಿ ಅಕ್ಕ ನಾವು ಕರೆದಿರ್ತಿ ಕೆಲಸ ಐತೆ ಅಂತ, ಅದಕ್ಕೆ ನಾನು ಫೋರ್ಸ್ ಮಾಡಲಿಲ್ಲ. ಯಾಕಂದ್ರೆ ಅವ್ರ ಅಮ್ಮನೂ ಇದ್ರಲ್ಲ, ಅವ್ರ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಬಿಟ್ಟು. ಇವಾಗ ನೋಡಿದ್ರೆ ನಮ್ಮ ಚಾಂದು ಅಕ್ಕ ಪರ್ಸ್ನ ಚಾಂದು ಹತ್ರನೇ ಕೊಟ್ಬಿಟ್ಟು ಹೋಗ್ಬಿಟ್ಟಿತ್ತು. ಪರ್ಸ್ ಕೊಡೋಗವ ಅಕ್ಕ ಬರಲ್ವಂತೆ, ಮನೆ ಒಳಗಡೆನೆ ಉಳ್ಕೋತು ಅಂದೆ. ಇವಳು ಪರ್ಸ್ ಕೊಡೋಕೆ ಹೋಗ್ಬಿಟ್ಟು ನಂದಿನಿ ಅಕ್ಕನ, ಅಕ್ಕ ಪ್ಲೀಸ್ ಬಾರಕ್ಕ ನಮ್ಮ ಜೊತೆ ಅಂತ ಎಳ್ಕ ಬಂದವಳೆ ನೋಡಿ. ನಂದಿನಿ ಅಕ್ಕ ಚಾಂದು ಪ್ಲೀಸ್ ಬಾರಕ್ಕ ಅಂದ್ಲು ಅಂದ್ಬಿಟ್ಟು ಬಂದೈತೆ. ಅಂದರೆ ನಂದಿನಿ ಅಕ್ಕ ನಮ್ಮ ರಿಲೇಷನ್ನು ಅಥವಾ ನಮ್ಮ ಫ್ರೆಂಡು ಅಂದ್ಕೊಂಬೇಡಿ. ಅಕ್ಕ ನನ್ನ ಸಬ್ಸ್ಕ್ರೈಬರು. ಈಗ ಅಕ್ಕನ ಆಲ್ಮೋಸ್ಟ್ ನಾನು 3 ಸಲ ಮೀಟ್ ಮಾಡ್ದಂಗೆ ಆಯಿತು. ಲಾಸ್ಟ್ ಟೈಮ್ ನಾನು ಸ್ಟ್ರೈಕಿಗೆ ಬಂದಾಗ ಬಂದಿತ್ತು ಅಕ್ಕ. ಬಂದು ನಮ್ಮ ಟೀಚರ್ಸ್ನು ಮಾತಾಡಿಸ್ಕೊಂಡು ನಮಗೆಲ್ಲ ಜ್ಯೂಸ್ ಕೊಡಿಸ್ಬಿಟ್ಟು ಹೋಗಿತ್ತು. ಇನ್ನೊಂದು ಸಲ ನಾನು ನಮ್ಮ ದೊಡ್ಡಮ್ಮ ಬಂದಾಗ ನಮಗೆ ಅರಿಶಿನ ಕುಂಕುಮ ಕೊಟ್ಟು ನಮ್ಮ 4 ಜನಕ್ಕೆ 4 ಸೀರೆ ಕೊಟ್ಟಿತ್ತಲ್ವ. ಸೊ ಯಾಕಂದರೆ ನೀವು ಮರ್ತ್ಕೊಂಡಿರಬಹುದು ಅಂತ ನಾನು ಇಷ್ಟು ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಆ ಅಕ್ಕನೇ ನಂದಿನಿ ಅಕ್ಕ. ಈಗ ನಮ್ಮ ಸಬ್ಸ್ಕ್ರೈಬರ್ ಹೋಗಿ ಇವಾಗ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡು ಅಕ್ಕನ ಥರನೇ ಆಗೋಗಿದ್ದಾರೆ. ಸೊ ಇವಾಗ ಬನ್ನಿ ಕೃತುಗೆ ನಮಗೆ ಫುಲ್ಲು ಶಾಪಿಂಗ್ ಮಾಡಿಬಿಡೋಣ. ಮಾರ್ಕೆಟ್ಗೆ ಎಂಟರ್ ಆಗಿದ್ದೀವಿ. ನನ್ನ ನೆಕ್ಲೆಸ್ಗೆ ಒಂದು ಥ್ರೆಡ್ ತೊಗೋಬೇಕು, ಸ್ವಲ್ಪ ಗ್ರ್ಯಾಂಡಾಗಿರೋ ತೊಗೋಬೇಕು ಕಣಕ್ಕ. ಪಾಪುಗೆ ಜಡೆ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ನಂದಿನಿ ಅಕ್ಕ ನೋಡ್ತಾ ಇದ್ದಾರೆ. ಟೈಮು ನೆಕ್ಲೆಸ್ಸು ಸರ ಕೊಡ್ಸಿದ್ನಲ್ಲ ಅಣ್ಣ ಅವರೆಲ್ಲ ಎಲ್ಲೇ ಕೂತ್ಕೊಂಡಿದ್ದಾರೆ. ಭಯ ಇದು ಅಂತ ಹಾಂ ಹಾಂ ಬರ್ತದೆ. ವ್ಲಾಗರ್ಸು ಅವರು ಮಾಡ್ತಾರೆ. ಅಂಕಲೇ ಹಾಕೊಡ್ತಾರೆ ಬಿಡು. ಕೃತುಗೊಂದು ತೊಗೊಂಡು ನಮ್ಮ ಅಮ್ಮಂಗೂ ನಮ್ಮ ದೊಡ್ಡಮ್ಮಂಗೂ ಒಂದೇ ಥರ ಬಂದ್ ಥರ ತಗೊಳ್ಳೋದು ಅಂತ. ಸೊ ನೋಡ್ತಾ ಇದ್ದೀನಿ. ಬಿಕಾಸ್ ಅಮ್ಮಂಗೆ ಹೇರ್ ಇಲ್ವಲ್ಲ, ಅದಕ್ಕೋಸ್ಕರ ಮದುವೆ ದಿನ ಹಾಕೋಣ ಅಂತ. ಎಲ್ಲ ತಿರ್ಕೊ ಹೆಂಗೆ ಕಾಣ್ತೈತೆ ಅಂಕಲ್. ಈ ಥರ 2 ತೊಗೋತೀನಿ, ಕಡಿಮೆ ಮಾಡಿಕೊಡಿ. 500 ಅಂದರೆ ಬಣ್ಣ ಏನು ಹೋಗಲ್ವಾ? ಗ್ಯಾರಂಟಿ ಕೊಡ್ತೀರಾ? ಅದು ಒಬ್ರು ಗಿಫ್ಟ್ ಕೊಟ್ಟಿದ್ದಾರೆ ಸರ್, ನನಗೆ ಬಣ್ಣ ಥರ ಕೊಟ್ಟರೆ ಅದು ದುಡ್ಡಲ್ಲಿ ತೊಗೊಂಡ್ಬಿಡೋಣ. ಸುಷ್ಮಾ ಫುಲ್ ರೈಸ್ ಆಗ್ಬಿಟ್ಟವಳೆ. ಅವಳ ಚಾನಲಲ್ಲಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಕೃತು ಈ ಕಡೆ ಬಾರೆ, ಈ ಕಡೆ ನಿನ್ಗೇನು ಕೊಡ್ಸಲ್ಲ ಅವಳು. ಇವಾಗ ನಿಂಗೇನು ಕೊಡ್ಸಲ್ಲ. ಯಾವ್ದು ಫೈನಲ್ ಮಾಡಿದ್ರೆ ಅಕ್ಕ ತಂಗಿ ನಿಂದೆ ಫೋನು, ನಿಂದೆ ಫೋನು, ವಾಯ್ಸ್ ನಂದು. ಕೃತಿಗೇನು ಕೊಡ್ಸಲ್ವಾ? ಇದು ಒಂದು ಕೊಟ್ಬಿಡಿ ಮೇಡಮ್, ಇದು 1 ಪೀಸ್ ಕೊಟ್ಬಿಡಿ. ಫುಲ್ ಟೆನ್ಷನ್ ಆಗ್ಬಿಟ್ಟವಳೆ. 550. ಇದು ನೋಡು, छोटा बच्चा डाब दीजिए मैडम. ಚಿಕ್ಕ ಮಕ್ಕಳಿಗೆ ಯಾರಿಗೆ ಡಾಬ್ ಬೇಕಾಯ್ತು? ಒಳಗಡೆ ಹೋಗಿ ನೋಡ್ಕೊಳ್ಳಿ ಮೇಡಮ್. ಇನ್ನ ಬೇರೆ ಬೇರೆ ಇದಾವೆ ನೋಡಿ. ಇದೆಲ್ಲ ಬೀಟ್ಸ್ ಇರುತ್ತೆ ಕೊಡಿ. ಆಯ್ತೇನೆ. ಏನು ವಾಯ್ಸ್ ಓವರ್ ಏನು ಬೇಡ ಬಿಡು. ಬೇಕೇಡಿ ಇರುತ್ತೆ, ಬೀಟ್ಸ್ ಎಲ್ಲ ಬೇಕೇಡಿ ಇರುತ್ತೆ. ನೀನ್ ಡಿಸೈನ್ ಬೇರೆ ತರ ತಗೋಬೇ. ಇಲ್ಲಿ ಗೋಲ್ಡ್ ಐತಲ್ಲ ಫ್ರೆಂಡ್ ಬಂದರು. ಸೊ ಹೋಗ್ತಾ ಇದ್ದಾರೆ. ನಾವು ಇನ್ನೊಂದು ಸ್ವಲ್ಪ ಶಾಪಿಂಗ್ ಇದೆ, ಮುಗಿಸ್ಕೊಂಡು ಹೋಗಬೇಕು. ತಕ್ಕ ಮಟ್ಟಿಗೆ ಶಾಪಿಂಗ್ ಆಯಿತು. ನಿಜ ವಿಡಿಯೋ ಮಾಡೋದು ತುಂಬ ಕಷ್ಟ ಶಾಪಿಂಗ್ ಮಾಡಬೇಕಂದ್ರೆ. ಬಟ್ ನಂಗೆ ಕೃತುಗೆ ಸೆಟ್ ತೊಗೋಬೇಕಿತ್ತು. ಎಲ್ಲ 1,500 ಹೇಳ್ತವ್ರೆ. ಸಿಂಪಲಾಗಿ ಚೆನ್ನಾಗಿರೋದು ಒಂದು 600-700 ತೊಗೊಳ್ಳೋಣ ಅಂತ ಬಂದೆ. ಬಟ್ ನಂಗೆ ಯಾವುದು ಇಷ್ಟ ಆಗ್ತಿಲ್ಲ. ಚಿಡಿ ಕೂದಲು ಬಿಡು, ಕೂದಲು ಹಿಂದೆ ಬಿಡು. ನಂದು ಕೈ ಹಾಕೊಂಡಿದ್ಯಲ್ಲ ಮಗನೇ,
ಅದಕ್ಕೆ ಮಿಶೋದಲ್ಲೇ ಬುಕ್ ಮಾಡೋಣ ಅಂತ ಬೈತಲೆ ಬಟ್ಟು ಸೊಂಟದ ಪಟ್ಟಿ ಜಡೆ ಎಲ್ಲ ತೊಗೊಂಡು ಇನ್ನೊಂದು ಸೆಟ್ ತೊಗೋಬೇಕು ಕೃತಜ್ಞಂಗೆ. ಸೊ ಮಿಶೋದಲ್ಲಿ ಬುಕ್ ಮಾಡ್ಕೊತೀವಿ. ಆ್ಯಂಡ್ ಚಪ್ಪಲಿನ ಮೆಜೆಸ್ಟಿಕ್ ಅಲಂಕಾರ ಪ್ಲಾಜಾ ಹತ್ರ ತೊಗೊಳ್ಳಿ ಅಂತ ಐತೆ ಅಕ್ಕ. ಸೊ ಲಕ್ಷ್ಮಿ ಸಿಸ್ಟರ್ ಹೋದರು. ಈಗ ನಂದಿನಿ ಅಕ್ಕನವ್ರು ಮನೆಗೆ ಹೋಗ್ತಾರೆ. ನಾವು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಸ್ಲಿಪ್ಪರ್ಸ್ ತೊಗೊಂಡು ಮನೆಗೆ ಹೋಗ್ತೀವಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಹೇಳಿ. ಕೃತಜ್ಞ ನೋಡಿ ಇಲ್ಲ ತುಣಿಯಲ್ಲ ಕದ್ ಬಾ ಬಂಗಾರ ಎತ್ತು 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 ಅಂತಾಳೆ. ಪಾಪ ಅವಳು ಸುಮಾರು ದೂರ ನಡೆದವಳೆ. ಆ ಮಗು ಅಲ್ವಾ ಮುದ್ದು. ನಿಂಗೆ ಹ್ಯಾಪಿ ಆಯಿತಾ ಈಗ ಎಲ್ಲ ತೊಗೊಂಡಿದ್ದೆ? ಹ್ಯಾಪಿನಾ ಇಲ್ಲ? ಓ ಫುಲ್ ಹ್ಯಾಪಿ ಆಗೋಳೆ. ಕೃತು ಕಾಪಿ ಕೊಡ್ತಾಳೆ. ಫ್ರೆಂಡ್ಸ್ ಅಕ್ಕ ಕೃತಗೇನು ಪಾಪ ನಮ್ಮ ಜೊತೆಲೇ ಐತೆ. ದೂರ ಈ ಥರ ಮಾಡಲ್ಲ ಎತ್ಕೊಂಡು ಯಾರನ್ನು ಪಾಪ ನೋಡಿ ಅವಾಗ ನಿಂತರ ನಿನ್ನ ಫ್ರೆಂಡು ಅದು. ಹಂಗಾದ್ರೆ ನೀನು ನಮ್ಮ ವಂಶದಳೆ ಅಲ್ವಾ? ನಾನು ನಿಮ್ಮ ವಂಶದಳಲ್ಲ. ನಿಮ್ಮ ವಂಶದಳೆ ಆಯ್ತು ನಾನು ಸುಂಬ ತಂಗಿ ಜಿಂಕೆ ಅಣ್ಣ ಜಿಂಕೆ ಅಂತಿದ್ರಲ್ಲ ಹಂಗೆ ಬಿಗ್ ಬಸ್ಸಲ್ಲಿ. ಕೃತಗೇನೋ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಹೋಯ್ತಾ ಅದಕ್ಕ ಪೋತೀಸ್ ಹತ್ರ ಬಂದು ಇಲ್ಲಿಂದ ನಾವೀಗ ಬಸ್ ಹೊತ್ಕೊಂಡು ಮೆಜೆಸ್ಟಿಕ್ ಹೋಗ್ತೀವಿ. ಅಕ್ಕ ಪಾಪ ನಮ್ಮನ್ನು ಬಿಡಕ್ಕೆ ಇಲ್ಲಿ ತನಕ ಬಂದರು. ಪಾಪ ಈಗ ಅವ್ರ ಮನೆ ತನಕ ನಡ್ಕೊಂಡು ಹೋಗ್ಬೇಕು. ನೋಡುವ ಬಜ್ಜಿಗೆ ಎಷ್ಟು ವಯಸ್ಸಾಗದೆ ದುಡ್ದು ತಿಂತಾವ್ರೆ. ನಾನು ದುಡ್ದೇ ತಿಂತಿರೋದು. ನೀನೇನು ಹಂಗೆ ಕೂತ್ಕೊಂಡು ತಿಂತಾ ಇದ್ದೀವ? 20 ದಿನ ಮನೇಲಿ ಇರತ್ತೆ ಯಾವ ಥರ ಅವಮಾನ ಮಾಡ್ತಿದ್ದೀವಿ. ಮನೆ ಬಿಟ್ಟು ಹೋಗು. ಬರೀ 25 ದಿನ 4 ವರ್ಷ ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ಅಯ್ಯೋ ಭಗವಂತ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗವೆ. ನಮ್ಮ ಮನೆ ಸೋಕೇಶ್ ಇದ್ದಿದ್ರೆ ಇಡ್ಬೋದಾಗಿತ್ತು. ಗೂಡು ಇಲ್ಲ ನಿನ್ನ ತಲೆ ಮೇಲೆ ಇಡ್ಬೇಕಷ್ಟೆ. ತಗೊಂಡೋಗು ನಿಮ್ಮ ಮನೆಗೆ. ಕರೆಕ್ಟ್ ನೋಡಿ ಫ್ರೆಂಡ್ಸ್ ಇವಳು ಹೆಂಗೆಲ್ಲ ಅಂತಾಳೆ. ನನ್ನ ರೂಮ್ನ ಲಗೇಜ್ ರೂಮು ಅಂತಾಳೆ. ಹೆಂಗಿದೆ ಫುಲ್ ಮೇಕಪ್ ಮಾಡ್ಕೊಂಡು. ಈಗ ಕಾಗೆ ಹೆಂಗೆ ಆಗ್ಬಿಟ್ಟಿದ್ದೀನಿ. ಲಿಫ್ಟಿಗೆಲ್ಲ ಹೋಗ್ಬಿಟ್ಟೈತೆ ಕಾಗೆ. ಪರವಾಗಿಲ್ಲ ಬಿಟ್ಟು ನಾನು ಯಾರು ನೋಡಬೇಕು. ನೀನಾದರೆ ಮದುವೆ ಆಗೋ ಹುಡುಗಿ ಚೆನ್ನಾಗಿರು ನೀನು. ನಮ್ದೆಲ್ಲ ಮುಗಿದಿದೆ. ಬಾಂಬೆ ವಡಾ ಪಾವ್ ಅಂತೆ ಇಲ್ಲಿಗೆ ಬಂದಿದ್ದೀವಿ. ನಮಗೆ ವಡಾ ಪಾವ್ ತಗೊಟ್ಟೈತೆ. ಕೃತಿಗೆ ಐಸ್ ಕ್ರೀಮಾ ಇಷ್ಟ ಬೇಡ ಬಿಡಿ ಒಂದೇ ಸಾಕೋಳ್ಗೆ. ಅದಕ್ಕೆ ಹೇಳ್ತಾ ಇದ್ದೀವಿ ಅಕ್ಕಂಗೆ ನಮ್ಮ ಕಡೆಯಿಂದ ಎಷ್ಟು ಸಮಸ್ಯೆ ಆಯ್ತೈತೆ ಅಂತ. ಪಾಪ ಈ ಬೆಳಗ್ಗೆಯಿಂದ ನಮ್ಮ ಜೊತೆ ಓಡಾಡ್ತೈತೆ 1 ಗಂಟೆಯಿಂದ. ಎಲ್ಲದಕ್ಕೂ ಅಕ್ಕನೇ ಪೇ ಮಾಡ್ತೈತೆ, ನಮ್ಮನ್ನ ಪೇ ಮಾಡೋಕ್ಕೆ ಬಿಡ್ತಾ ಇಲ್ಲ. ತಿನ್ನಿ ಹಿಂಗೆ ತಿಂತಾವಳೆ. ಡಯಟ್ ಏನೂ ಇಲ್ಲ. ತುಂಗೆ ಸುಮ್ಮನೆ ನಿಂತಿರ್ತಾಳಲ್ಲ ಅಂತ ಕೃತಿಗೂ ಐಸ್ ಕ್ರೀಮ್ ತಗೊಳ್ಳಿ. ಚೆನ್ನಾಗಿದೆ ಮತ್ತು ಐಸ್ ಕ್ರೀಮ್ ನಂಗೆ ಓಸಿ ಖಾರ ಆಯ್ತಾ? ಅದೇ ಚಿನ್ನಮ್ಮ ಸೂಪರಾ ಚಿನ್ನಮ್ಮ. ಸುಟ್ಟೋಯ್ತಾ ಅದೇ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಇದನ್ನು ನೋಡಿದ್ದೀನಿ, ಯಾವಾಗಲೂ ಟ್ರೈ ಮಾಡಿಲ್ಲ. ನಾನು ಒಂಚೂರು ತಿಂತೀನಿ. ಬೀಳಿಸ್ಬಿಟ್ಟೆ ಮೇಲೆ ಹಾಕ್ಬಿಡಿ ಹಿಂದೆ ಖಾರದ ಪುಡಿ ಹಾಕಿಲ್ಲ ಅವರು. ಸ್ವಲ್ಪ ಲೈಟಾಗಿ ಹಾಕೋರೆ. ತೊಗೊಳಕ್ಕೆ ಬಂದಿದ್ದೀವಿ. ನಮಗೆ ತೊಗೊಳೋದಾ ಅಕ್ಕ? ನಮಗೆ ತೊಗೊಳೋದಾ ಫಸ್ಟು? ಅಕ್ಕ ಅದಾಗ ಹೋಗಲೇ ಇಲ್ಲ ಫ್ರೆಂಡ್ಸ್. ಅದಾಗ ಚಪ್ಪಲಿ ಎಲ್ಲ ತೊಗೊಂಡು ನೀವು ಹೊರಡಿ ನಾನು ಹೊರಡ್ತೀನಿ ಅಂತ. ಅಪ್ಪ ಅಕ್ಕ ನಮ್ಮ ಜೊತೆನೇ ಸುತ್ತಾ ಐತೆ. ಈಗ ನಮಗೆ ತೊಗೊಂಡು ಕೃತಕ್ಕೆ ತೊಗೋಬೇಕು. ಸೂಪರ್ ಶಾಪಿಂಗ್ ನಡೀತು. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನನಗೆ ಚಾಂದಕ್ಕೆ ತೊಗೊಂಡು ಅವಳು 2 ಜೊತೆ ಒಂದು 100 ರೂಪಾಯಿದು ಒಂದು ಜೊತೆ ತೊಗೊಂಡು ನಾನು ನಡಿಚೀನು ಬೇಡ ಅಂದೆ. ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. 100 ರೂಪಾಯಿದೊಂದು ಇನ್ನೊಂದು ವೆಡ್ಡಿಂಗ್ದೊಂದು ತೊಗೊಂಡು ನಾನೊಂದು ತೊಗೊಂಡೆ. ಒಟ್ಟಿಗೆ 3 ಜೊತೆ ತೊಗೊಂಡು ಈಗ ಕೃತಕ್ಕೆ ತೊಗೋಬೇಕು. ಕೃತು ನಳ್ತಾವಳೆ ನನಗೆ ಬೇಕು ಚಪ್ಪಲಿ ನನಗೆ ಬೇಕು ಅಂತ ಹೇಳಿ. ನೋಡ್ಬೋದು ನಂದಿನಿ ಅಕ್ಕ ಕೃತನ ಫುಲ್ ಕೇರ್ ಮಾಡ್ತೈತೆ. ಎತ್ಕೊಳ್ಳೋದು, ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋದು ಎಲ್ಲ ಪಾಪ ಒಕ್ಕನೇ ನೋಡ್ಕೋತೈತೆ ಆಲ್ಮೋಸ್ಟ್ ಕೃತನ್ನ. ಅಕ್ಕ ಅವಳಿಗೆ ಈ ಥರ ಶೂ ಬೇಕಂತೆ. ಶೂ ಚಿನ್ನ ಹೀಲ್ಡ್ ಹಾಕಳೆ. ಸರ್ ಹೀಲ್ಡ್ ಸಿಗಲ್ವಾ ಮಗುಗೆ? ಸ್ವಲ್ಪ ಲೆಹೆಂಗಾ ಹಾಕ್ತಾಳಲ್ಲ. ಸುಬ್ಬಿ ಹಾಕಿ ಅಲ್ಲ ನಾನು ನನ್ನ ಮಗಳು ಚಪ್ಪಲಿ ಇಲ್ವಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡಿದ್ರೆ ಬರೀ ಇಷ್ಟೊಂದು ವೆರೈಟಿ ನಡಿಚಿನ ಹೇಳ್ಬೇಕೆ. ಕಂಫರ್ಟಬಲ್ ಆಗಿ ನಡಿಬೋದಾ? ಹಾಂ ದೊಡ್ಡವು ಸರ್ ದೊಡ್ಡವು. ಸುಷ್ಮಾ ಕನ್ನಡ ವ್ಲಾಗ್ಸ್ ಸರ್ ಚಿಕ್ಕವು. ಇದು ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಅಪ್ಪಾಜಿಗೆ ಸ್ಲಿಪ್ಪರ್ ತೊಗೊಳಕ್ಕೆ ಬಂದಿದ್ದೀವಿ. ನಮ್ಮ ಅಮ್ಮಂಗೆ ಆನ್ಲೈನಲ್ಲೇ ಬುಕ್ ಮಾಡಿದ್ಲು. ಸೊ ಇವಾಗ ನಮ್ಮ ಅಪ್ಪಾಜಿಗೆ ಸ್ಲಿಪ್ಪರ್ನ ತೊಗೊಂಡು ಹೊರಡಬೇಕು. ಫುಲ್ಲು ಲಗೇಜ್ ಆಗ್ಬಿಟ್ಟಿದೆ ಗೈಸ್. ಫುಲ್ಲು ಅಂದರೆ ಫುಲ್ಲು ಬ್ಯಾಗ್ ತುಂಬ ಹೋಗ್ಬಿಟ್ಟವೆ. ಜೋರಾಗಿ ಮಾತಾಡಿ ಕೇಳಿಸ್ತಾ ಇಲ್ಲ.
ಪಪ್ಪಿ ಕೊಡು ಆಂಟಿಗೆ. ಚಿನ್ನಮ್ಮ ಪಪ್ಪಿ ಕೊಡು. ಬನ್ನಿ ಅಣ್ಣ, ಬೇಗ ಬನ್ನಿ ಅಣ್ಣ, ಬನ್ನಿ ಅಣ್ಣಮ್ಮ. ಇವ್ರು ಮಾತಾಡೋದು ಕೇಳಿಸ್ತಾ ಇಲ್ಲ ಫ್ರೆಂಡ್ಸ್ ಸೌಂಡ್ಗೆ. ಬರ್ತೀರಾಕ? ಬರ್ತೀನಿ ಅನ್ನೋ. ಸರಿನಕ್ಕ, ಹುಷಾರಾಗಿ ಹೋಗಿ. ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಕ್ಕ. ಬಾಯ್ ಬಾಯ್. ಸತ್ತಿದ್ದೀವಿ. ನನ್ನ ತಂಗಿದೇನೋ ಆಧಾರ್ ಕಾರ್ಡ್ ಸಿಗ್ತಾ ಇಲ್ಲ, ಬಟ್ಟೆ ಎಲ್ಲನೂ ಹರಿದ್ಬಿಟ್ಟು ನೋಡ್ತಾವಳೆ. ಸೊ ಡೈರೆಕ್ಟು 8th ಮೈಲು ಗಾಡಿ ಸಿಗಲಿಲ್ಲ ನಮಗೆ. ಜಾಲಹಳ್ಳಿಗೆ ಸಿಕ್ತು. ಜಾಲಹಳ್ಳಿಗೆ ಹೋಗಿ ಜಾಲಹಳ್ಳಿಯಿಂದ ಇನ್ನೊಂದು ಬಸ್ ಹತ್ತಬೇಕು ಮಂಜುನಾಥ್ ನಗರಕ್ಕೆ. ಸೊ ಮಂಜುನಾಥ್ ನಗರದಿಂದ ಓಲೋ ಅಥವಾ ರ್ಯಾಪಿಡೋ ಏನಾದರೂ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಸದ್ಯ ಹೆಂಗೋ ಸೀಟ್ ಸಿಕ್ತು. ಫ್ರೆಂಡ್ಸ್, ನಾವು ಜಾಲಹಳ್ಳಿ ಕ್ರೆಸಿಗೆ ಬಂದು ಟೈಮಲ್ಲಿ 5973 ಸರ್. ಸೊ ರ್ಯಾಪಿಡೋ ಬುಕ್ ಮಾಡಿದೆ. ಯಾಕಂದರೆ ಇವಾಗ ಇಲ್ಲಿ ಬಸ್ಸು ತುಂಬ ರಶ್ ಇದೆ. ನಮ್ಮದು ಲಗೇಜ್ ಬೇರೆ ಇರೋ ಕಾರಣ ಏನು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಕೃತುನು ಮಲಗಿದ್ದೆದ್ದು ಇನ್ನು ತುಂಬ ಹಿಂಸೆ ಆಗುತ್ತೆ. ಕೃತುಗೂ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಬಸ್ಸೆಲ್ಲ ರಶ್ ಆಗ್ತಾಯಿದೆ. ಅದಕ್ಕೇ ರ್ಯಾಪಿಡೋದಲ್ಲಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 125 ಸೊ ಇನ್ನು ಈ ವ್ಲಾಗ್ನ ಕಂಟಿನ್ಯೂ ಮಾಡೋ ಶಕ್ತಿ ನನಗಿಲ್ಲ. ಬಟ್ ಮನೆಗೆ ಹೋದ್ಮೇಲೆ ನೋಡ್ತೀನಿ. ಆದರೆ ಕಂಟಿನ್ಯೂ ಮಾಡಿ ಇದು ಶಾಪ್ ಮಾಡಿರೋದೆಲ್ಲ ತೋರಿಸ್ತೀನಿ. ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ವ್ಲಾಗಲ್ಲಿ ಹೋಗ್ತೀನಿ. ಯಾಕಂದರೆ ಅಷ್ಟು ಟಯರ್ಡ್ ಆಗುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೋಡೋಣ. ಆದರೆ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿ.